ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಸ್ಸಿ/ಎಸ್ಟಿ ಅನುದಾನ ಸದರಿ ಯೋಜನೆಗೆ ದುರುಪಯೋಗವಾಗದಂತೆ ಆಯಾ ಸಮುದಾಯದವರಿಗೆ ವಿತರಿಸಬೇಕು. ಜೊತೆಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಠಲಪುರ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಕ್ಷಾ ಸರ್ ಕೃಷ್ಣಪ್ಪ ಬಣದ ಸಮಿತಿಯ ವಿಭಾಗೀಯ ಸಂಚಾಲಕರಾದ ಹಂಪೇಶ ಹರಿಗೋಲ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಂಬಣ್ಣ ಗಂಗಾಮಾತ ವಿಭಾಗೀಯ ಸಂಚಾಲಕರು, ಹನುಮಂತಪ್ಪ ನಾಯಕ ವಿಭಾಗ ಸಂಚಾಲಕರು, ಯಮನೂರಪ್ಪ ನಾಯಕ ಖಜಾಂಚಿ, ಅಹಮದ್ ಮೇಸ್ತ್ರಿ ಜಿಲ್ಲಾ ಸಂಚಾಲಕ, ಬಲರಾಮ ಬಂಡಿ ನೇಕಾರ ಸಂಚಾಲಕ, ರಾಘವೇಂದ್ರ ಭಂಡಾರಿ, ವಿಟ್ಲಪುರ ಈರಪ್ಪ ನಾಯಕ, ಹನುಮೇಶ್ ಕನ್ನಾಳ್ಕೆ ಡಿಎಸ್ಎಸ್ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡು ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನೆಪತ್ರ ಸಲ್ಲಿಸಲಾಯಿತು. ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ವಿಟ್ಲಪುರ ಗ್ರಾಮದ ಎಲ್ಲರಿಗೆ ನಾನು ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದೆ ಅಂತ ನಮ್ಮ ನಾಗಪ್ಪ ಪೊಲೀಸ್ ಇಲಾಖೆ ರಾಠೋಡ್ ಅವರಿಗೆ ಮತ್ತು ನಮ್ಮ ಗಂಗಾವತಿ ತಾಲೂಕಿನ ಮೀಡಿಯಾ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಶರಣಪ್ಪ ಇವರಿಗೆ ಮತ್ತು ಮಲ್ಲಿಕಾರ್ಜುನ ನಾಯಕ ಮೀಡಿಯಾ ಮಾಧ್ಯಮ ಈ ನಮ್ಮ ಕಾರ್ಯಕ್ರಮಕ್ಕೆ ಸುಮಾರು ವರ್ಷಗಳಿಂದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಹೋರಾಟಕ್ಕೆ ಅವರೆಲ್ಲ ಬೆಂಬಲ ಇದೆ. ಅವರಿಗೂ ಕೂಡ ನಮ್ಮ ಕನ್ನಡ ದಲಿತ ಸಂಘರ್ಷ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ವತಿಯಿಂದ ಈ ಒಂದು SC/ST ಮತ್ತು ಅನುದಾನವನ್ನು SCP ಮತ್ತು DSP ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಂಥ ಬಗ್ಗೆ ಮನವಿ ಪತ್ರವನ್ನು ಹಾಗೂ ಒಂದು ವಿಟ್ಲಪುರ ಗ್ರಾಮಕ್ಕೆ ಸಂಬಂಧಪಟ್ಟಂಥ ನ್ಯಾಯಬೆಲೆ ಅಂಗಡಿಯನ್ನು ಸ್ಥಾಪನೆ ಮಾಡುವ ಕುರಿತು ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವ ವ್ಯವಸ್ಥೆ ಮಾಡಿ ಮತ್ತು ಇದನ್ನು ತಮ್ಮ ಎರಡು ಮನವಿಯನ್ನು ಸರ್ಕಾರ ಮಟ್ಟದಲ್ಲಿ ಕಳಿಸುವ ವ್ಯವಸ್ಥೆಯನ್ನು ನಮ್ಮ ತಾಲೂಕು ಆಡಳಿತದಿಂದ ಮಾಡಲಾಗುತ್ತದೆ. ಈ ಒಂದು ಸಭೆಯಲ್ಲಿ ಸನ್ಮಾನ್ಯ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನ ತಾಲೂಕಾ ತಹಸೀಲ್ದಾರ್ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮನವಿ ಮಾಡೋದರ ಮೂಲಕ ಈ ಮನವಿ ಪತ್ರವನ್ನು ಸನ್ಮಾನ್ಯ ಪ್ರಕಾಶ್ ನಾಯಕ್ ಸರ್ ಇವರಿಗೆ ಉಪ ತಹಸೀಲ್ದಾರ್ ಇವರಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ
ಮತ್ತು ಕನ್ನಡ ಜನಸಂಘ ಸಮಿತಿ ಮನವಿ ಮಾಡಿಕೊಳ್ಳಿ. ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಅಂಬೇಡ್ಕರ್ ಜಿಂದಾಬಾದ್ 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 ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಹುಟ್ಲಾಪುರ ಗ್ರಾಮಕ್ಕೆ ಸೊಸೈಟಿ ಬೇಕು, ಹುಟ್ಲಾಪುರ ಗ್ರಾಮಕ್ಕೆ ಸೊಸೈಟಿ ಬೇಕು, ಸೊಸೈಟಿ ಬೇಕು, ಹುಟ್ಲಾಪುರ ಗ್ರಾಮಕ್ಕೆ ಹುಟ್ಲಾಪುರ ಗ್ರಾಮಕ್ಕೆ ಹುಟ್ಲಾಪುರ ಗ್ರಾಮಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕೂಡಲೇ ಅಕ್ಕಿ ಸೊಸೈಟಿ ಹುಟ್ಲಾಪುರ ಗ್ರಾಮಕ್ಕೆ ಮಾಡಲೇಬೇಕು, ಈ ಕೂಡಲೇ ಈ ಮಾರ್ಚ್ ತಿಂಗಳಿಂದ ಸೊಸೈಟಿ ಅಕ್ಕಿ ಹುಟ್ಲಾಪುರ ಗ್ರಾಮದಲ್ಲಿ ಸೊಸೈಟಿಯಲ್ಲಿ ಹಂಚಲೇಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಕೊಪ್ಪಳ ಜಿಲ್ಲಾ ಸಂಘಟನಾ ಸಂಚಾಲಕರುಗಳು ಮತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ದಲಿತ ಸಂಘರ್ಷ ಸಮಿತಿ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ಹುಟ್ಲಾಪುರ ಗ್ರಾಮದ ಎಲ್ಲರಿಗೆ ನಾನು ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದಂಥ ನಮ್ಮ ನಾಗಪ್ಪ ಪೊಲೀಸ್ ಇಲಾಖೆ ರಾಠೋಡ್ ಅವರಿಗೆ ಮತ್ತು ನಮ್ಮ ಗಂಗಾವತಿ ತಾಲೂಕಿನ ಮೀಡಿಯಾ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಶರಣಪ್ಪ ಇವರಿಗೆ ಮತ್ತು ಮಲ್ಲಿಕಾರ್ಜುನ ನಾಯಕ ಮೀಡಿಯಾ ಮಾಧ್ಯಮ ಈ ನಮ್ಮ ಕಾರ್ಯಕ್ರಮಕ್ಕೆ ಸುಮಾರು ವರ್ಷಗಳಿಂದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಹೋರಾಟಕ್ಕೆ ಅವರೆಲ್ಲ ಬೆಂಬಲ ಇದೆ. ಅವರಿಗೂ ಕೂಡ ನಮ್ಮ ಕನ್ನಡ ದಲಿತ ಸಂಘರ್ಷ ಸಮಿತಿ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ಇವರ ವತಿಯಿಂದ ಈ ಒಂದು SC ST ಮತ್ತು ಅನುದಾನವನ್ನು SCP ಮತ್ತು DSP ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಂಥ ಬಗ್ಗೆ ಮನವಿ ಪತ್ರವನ್ನು ಹಾಗೂ ಒಂದು ಹುಟ್ಲಾಪುರ ಗ್ರಾಮಕ್ಕೆ ಸಂಬಂಧಪಟ್ಟಂಥ ನ್ಯಾಯಬೆಲೆ ಅಂಗಡಿಯನ್ನು ಸ್ಥಾಪನೆ ಮಾಡುವ ಕುರಿತು ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಲ್ಪಿಸುವ ವ್ಯವಸ್ಥೆ ಮಾಡಿ ಮತ್ತು ಇದನ್ನು ಎರಡು ಮನವಿಯನ್ನು ಸರ್ಕಾರ ಮಟ್ಟದಲ್ಲಿ ಕಳಿಸುವ ವ್ಯವಸ್ಥೆಯನ್ನು ನಮ್ಮ ತಾಲೂಕಾಡಳಿತದಿಂದ ಮಾಡಲಾಗುತ್ತದೆ. ಈ ಒಂದು ಸಭೆಯಲ್ಲಿ ಸನ್ಮಾನ್ಯ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನ ತಾಲೂಕಾ ತಹಸೀಲ್ದಾರ್ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮನವಿ ಮಾಡೋದರ ಮೂಲಕ ಈ ಮನವಿ ಪತ್ರವನ್ನು ಸನ್ಮಾನ್ಯ ಪ್ರಕಾಶ್ ನಾಯಕ್ ಸರ್ ಇವರಿಗೆ ಉಪ ತಹಸೀಲ್ದಾರ್ ಇವರಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಇವತ್ತು ಕನ್ನಡ ದಲಿತ ಸಂಘರ್ಷ ಸಮಿತಿ ಮನವಿ ಮಾಡಿಕೊಳ್ಳಿ. ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕಿನ ವ್ಯಾಪ್ತಿಗೆ ಬರತಕ್ಕಂಥ ಆಗಲೇ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ಹುಟ್ಲಾಪುರ ಗ್ರಾಮ ಒಂದೇನಪ್ಪ ಅಂದ್ರೆ ಒಂದು ಸಮೃದ್ಧಿ ಮತ್ತು ಆರ್ಥಿಕ ಮತ್ತು ಎಲ್ಲದರಲ್ಲಿ ಹಿಂದುಳಿದಂಥ ಒಂದು ಗ್ರಾಮ. ಈ ಗ್ರಾಮಕ್ಕೆ ಇವತ್ತೇನಪ್ಪ ಅಂದ್ರೆ 78 ವರ್ಷಗಳಾದವು. ಇದುವರೆಗೆ ನಮ್ಮ ಪಡಿತರ ಚೀಟಿ ದರದಲ್ಲಿ ಇರ್ತಕ್ಕಂಥ ಅಕ್ಕಿ ಏನಪ್ಪ ಅಂದ್ರೆ ನಾವೆಲ್ಲ ಸರ್ಕಾರದ ಅಕ್ಕಿ ಪಡಿಬೇಕಂದ್ರೆ ಇವತ್ತು ಗಡ್ಡಿ ಗ್ರಾಮದಲ್ಲಿರುವಂಥ ಗ್ರಾಮಕ್ಕೆ ಬಂದು ನಾವು ಪಡಿಬೇಕಾಗುತ್ತದೆ. ಯಾಕಂದ್ರೆ ಅಲ್ಲಿ ಹುಟ್ಲಾಪುರ ಗ್ರಾಮದಲ್ಲಿ ಇವತ್ತೇನಪ್ಪ ಅಂದ್ರೆ 3 ಕಿಲೋಮೀಟರ್ ಆಗುತ್ತೆ ಗಡ್ಡಿ ಗ್ರಾಮಕ್ಕೆ ಬರಬೇಕಾದ್ರೆ. ಇವತ್ತೇನಪ್ಪ ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರ ಇವತ್ತು ನಮ್ಮ ಹುಟ್ಲಾಪುರ ಗ್ರಾಮದ ಜನತೆಯನ್ನು ಕಡೆಗಾಣಿಸಿ ನಮಗೆ ದಿನನಿತ್ಯ ಪ್ರತಿ ತಿಂಗಳ ಇವತ್ತು ಅಕ್ಕಿ ಪಡಿಬೇಕಾದ್ರೆ ಅಲ್ಲಿಂದ ಅಲೆದಾಡುತ್ತಿರುವ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಾಗಿ ಹುಟ್ಲಾಪುರ ಗ್ರಾಮದಲ್ಲಿ ಇವತ್ತು ಶೌಚಾಲಯಗಳಿಲ್ಲ ಮತ್ತು ಅಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಮನೆಗಳಿಲ್ಲ ಮತ್ತು ಇನ್ನಿತರ ಸರ್ಕಾರದ ಒಂದು ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರೆಯ ಒಂದು ಕಾಮಗಾರಿ ಇರುವುದಿಲ್ಲ. ಆಗೋಸ್ಕರ ಇವತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಇವತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹುಟ್ಲಾಪುರ ಗ್ರಾಮದವರು ಬಂದಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಸಂಘಟನೆಗೆ ಅಳಲು ತೋಡ್ಕೊಂಡು ನಮ್ಮ ಗ್ರಾಮದಲ್ಲಿ ಯಾವುದೇ ತರಹದ ಸರ್ಕಾರಿ ಸೌಲಭ್ಯಗಳೆಲ್ಲ ಸ್ವಾಮಿ. ಆಗೋಸ್ಕರ ಇವತ್ತೇನಪ್ಪ ಅಂದ್ರೆ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ನ್ಯಾಯ ಕೊಡಿಸುವ ಜಿಲ್ಲಾಧಿಕಾರಿಗೆ ಮನೆ ಹೋಲಿಸೋದಕ್ಕೆ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇವತ್ತು ತಹಸೀಲ್ದಾರರ ಒಂದು ಗಂಗಾವತಿ ತಹಸೀಲ್ದಾರ ಒಂದು ಮುಂದ್ಗಡೆ ಆಫೀಸ್ ಮುಂದ್ಗಡೆ ಒಂದು ಪ್ರತಿಭಟನೆ ಧರಣಿ ಇಷ್ಟೇ. ಯಾಕಂದ್ರೆ ಶತಮಾನ ವರ್ಷಗಳಿಗೆ ಕಳೆದ್ರೆ ಇವತ್ತು BJP ಕಾಂಗ್ರೆಸ್ JDS ಇರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲ ಓಟು ಥರ ಹಾಕ್ಯಾರ. MLC ಹಾಕ್ಯಾರ, ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ
ಎಲ್ಲರಿಗೆ ಹಾಕಿ ಹೋಗಿನ ಓಟಿನ ಹಕ್ಕು ಇವತ್ತು ನಮಗೆ ಕೈಯಲ್ಲಿದೆ. ಯಾಕಂದ್ರೆ ನಾವು ಇಷ್ಟು ದಿನ ಓಟ್ ಹಾಕಿ ಮೋಸ ಹೋಗಿಬಿಟ್ಟಿವಿ. ನಮಗೆ ಹಕ್ಕುಗಳ ಕೊಟ್ಟರೆ ಮಾತ್ರ ಇವತ್ತು ರಾಜಕೀಯ ಪಕ್ಷಗಳಿಗೆ ಓಟ್ ಹಾಕಬೇಕಾಗ್ತದೆ. ಇಂದಿನ ಸರ್ಕಾರ ಮತ್ತು ಚುನಾಯಿತ ಪ್ರತಿನಿಧಿಗಳ ವಿಟ್ಲಾಪುರ ಗ್ರಾಮದ ಜನತೆಗೆ ಮೋಸ ಮಾಡಿದ್ದಾರೆ. ರಾಜಕಾರಣಿಗಳೇ ಮತ್ತು ಸರ್ಕಾರಿ ಅಧಿಕಾರಿಗಳೇ ನಿಮ್ಮ ಆಟ ಬಂದು ಇವತ್ತು. ಯಾಕಂದ್ರೆ ಇಂದಿನಿಂದ ನಮ್ಮ ಸಂಘಟನೆಗಾರರು ಇವತ್ತು ಸೌಲಭ್ಯಗೋಸ್ಕರ ಹೋರಾಡಲು ಬಂದಿದ್ದಾರೆ. ನೀವು ಮನೆ ಎತ್ತಿಕೊಂಡು ನಮ್ಮ ಮನೆಗೆ ಏನಪ್ಪ ಅಂದ್ರೆ ಬೇಡಿಕೆಯನ್ನು ಈಡೇರಿಸಿದ ಹೋದ ಪಕ್ಷದಲ್ಲಿ ನಿಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಎಚ್ಚರ ಮೂಡಿಸೋದ್ರ ಮೂಲಕ ನಿಮ್ಮನ್ನು ಇವತ್ತು ಸರ್ಕಾರ ತಿಂಗಳ ಹಣ ಪಡೆದಿದ್ರಿ. ನೀವು ಸರ್ಕಾರ ಏನಪ್ಪ ಅಂದ್ರೆ ನಿಮಗೆ ಹಣ ಕೊಡ್ತದೆ. ಸರ್ಕಾರಿ ಅಧಿಕಾರಿಗಳೇ ಆ ಹಣ ಕೊಟ್ಟದಕ್ಕಾಗಿ ನೀವು ಸ್ವಲ್ಪನೇ ಸೇವೆ ಸಲ್ಲಿಸಬೇಕು. ಸುಮಾರು ವರ್ಷಗಳಿಂದ ಅಲೆದಾಟ ಪ್ರಶ್ನೆ ಇದ್ರು ಕೂಡ ಹಲವಾರು ಬಾರಿ ಅಕ್ಕಿಗೆ ಅಲ್ಲಿ ವಿತರಣೆ ಮಾಡಲು ನಮಗೆ ತೊಂದರೆ ಆಗುತ್ತೆ ಅಂತ ವಿಟ್ಲಾಪುರ ಗ್ರಾಮ ತೊಂದರೆ ಆಗುತ್ತೆ ಅಂತ ಪತ್ರ ಕೊಟ್ಟರು ಕೂಡ ನೀವು ಇದುವರೆಗಾಗಿ ನೀವು ಯಾವುದೇ ಥರದ ಮನವೊಲಿಸಿಲ್ಲ. ಆದ ಕಾರಣ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೀವು ನಮ್ಮ ವಿಟ್ಲಾಪುರ ಗ್ರಾಮಕ್ಕೆ ಈ ಮಾರ್ಚ್ ತಿಂಗಳಿಂದ ಅಕ್ಕಿ ವಿತರಣೆ ಮಾಡದ ಹೋದ ಪಕ್ಷದಲ್ಲಿ ಜಿಲ್ಲಾಡಳಿತ ಮತ್ತು ಇನ್ನಿತರ ಉಗ್ರವಾಗಿ ತಾಲೂಕುಗಳ ಆಫೀಸರ್ ಮುಂದೆ ಉಗ್ರವಾಗಿ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ ಅಂತ ಹೇಳೋದ್ರ ಮೂಲಕ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು SC STಗಳಿಗೆ ಇವತ್ತು ಯೋಜನೆಗೆ ವಿಶೇಷ ಘಟಕ ಯೋಜನೆ ಹೇಳ್ಕಂತ ACP TSP ಯೋಜನೆಯ ಒಂದು ಹಣ 11,000 ಕೋಟಿ ಇಂದಿನ ವರ್ಷದಲ್ಲಿ ಈ ವರ್ಷದಲ್ಲಿ ಇವತ್ತು ಎಷ್ಟು ಸಾವಿರ ಕೋಟಿ ಆಗೈತೆ ಅನ್ನೋ ಗೊತ್ತಿಲ್ಲ. ಆ ಕೋಟಿಗಳನ್ನು ಇವತ್ತು ನಮ್ಮ SC ST ವಿದ್ಯಾರ್ಥಿಗಳು ಮತ್ತು ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ SC ST ಕಾಲದಲ್ಲಿ ACP TSP ಇರ್ತಕ್ಕಂಥ ಯೋಜನೆಗಳ ಒಂದು ಹಣವನ್ನು ದೋಚುವ ಒಂದು ಕೆಲಸ ಸಿದ್ದರಾಮಯ್ಯ ಇವತ್ತು ಕಳ್ಳತನ ಮಾಡಿದ್ರಿ. ನೀವು ಕಳ್ಳರಂತ ಒಪ್ಪಿಗೆ ಆ ಹಣವನ್ನು ನಮಗೆ ಮತ್ತೆ ಮರಳಿ SC STಗೆ ಕೊಡ್ರಿ. ಇಲ್ಲವಾದ ಕಾರಣ ಇವತ್ತು ನಮ್ಮ ಮನೆ ಆಗ್ತಕ್ಕಂಥ ಇನ್ನು ಉಳಿಕೆದ ಇರ್ತಕ್ಕಂಥ ಎಲ್ಲ ಅಲ್ಲಿ ಇರ್ತಕ್ಕಂಥ ಸಮುದಾಯ ಪ್ರಕಾರ ನೀವು ತಗೋಬೇಕಾಯ್ತು. ಕೇವಲ SC ST ಬಗ್ಗೆ ನಿಮಗೆ ನಾವು ಸಹಿಸೋದಲ್ಲ. ನಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮ ಹುಡುಗರು ಓದ್ತಾರೆ ಅಂದ್ರೆ ನೀವು ಸಹಿಸೋದಲ್ಲ. ನಮ್ಮ ಹಣ ಬಳಸ್ಕೊಳ್ಬೇಕಾ? ಇದು ಎಚ್ಚೆತ್ತುಗಳೇ ಸಿದ್ದರಾಮಯ್ಯವರೇ. ಯಾಕಂದ್ರೆ ನಮ್ಮ ಹಣ ದೋಷಿದ ಕಾರಣ ನಿಮ್ಮ ಮೇಲೆ ಕೇಸ್ ಮಾಡಬೇಕಾಗ್ತದೆ. ನಮ್ಮ ಸರ್ಕಾರ ಇಂದಿನ ಸರ್ಕಾರಗಳ ಇವತ್ತು ಏನಪ್ಪ ಅಂದ್ರೆ ಎಚ್ಚೆತ್ತುಕೊಂಡು BJP ಕಾಂಗ್ರೆಸ್ SC ST ಇರ್ತಕ್ಕಂಥ ಬಜೆಟ್ಗಳಲ್ಲಿ ಇನ್ನೂ ಅನ್ಯಾಯ ಮಾಡ್ಕೊಂತ ಬಂದಿದ್ದಾರೆ. ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ ಸಿದ್ದರಾಮಯ್ಯ ಅವರೇ. ನಮ್ಮ SC ST ಅನುದಾನದ ಬಳಕೆ ಆದ ಅನುದಾನವನ್ನು ಮತ್ತೆ ಮರಳಿ ಕೊಡದ ಹೋದ ಪಕ್ಷದಲ್ಲಿ ನಿಮ್ಮ ವಿಧಾನಸಭಾ ಮುತ್ತಿಗೆ ಹಾಕಿ ನಿಮ್ಮ ಕುರ್ಚಿಯನ್ನು ಖಾಲಿ ಮಾಡುವ ನಮ್ಮ DSS ದಲಿತ ಸಂಘರ್ಷ ಸಮಿತಿಗೆ ಇವತ್ತು ತಾಕತ್ತಿದೆ ಅಂತ ಹೇಳ್ತಾ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ ಇವತ್ತು ನನ್ನ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಖಜಾಂಚಿ ಆದ ಯಮನೂರಪ್ಪ ನಾಯಕ ಅಹಮದ್ ಮೇಸ್ತ್ರಿ ಅವರು ಮತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಮ್ಮಣ್ಣ ಗಂಗಾ ಮತಸ್ಥ ಮತ್ತು ನನ್ನ ವಿಟ್ಲಾಪುರ ಗ್ರಾಮದ ತಾಲೂಕಾ ಸಂಘಟನಾ ಸಂಚಾಲಕರಾದ ರಾಘಣ್ಣ ಭಂಡಾರಿ ಅವರು ಮತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋಬಳಿ ಸಂಘಟನಾ ಸಂಚಾಲಕರಾದ ಈರಪ್ಪ ನಾಯಕ ಮತ್ತು ನಮ್ಮ ವಿಟ್ಲಾಪುರ ಗ್ರಾಮದ ನಗರ ಸಂಚಾಲಕರಾದ ಅನಿಮೇಶ್ ಅವರು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ವಿಟ್ಲಾಪುರ ಗ್ರಾಮದ ಎಲ್ಲ ಹಿರಿಯ ಮತ್ತು ಯುವಕರು ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಯಶಸ್ವಿಗೊಳಿಸಿದ್ದಾರೆ. ಈ ಯಶಸ್ವಿ ಇಷ್ಟೇ ಅಲ್ಲ, ನಮ್ಮ ಹಕ್ಕು ಪಡೆಯುವವರಿಗೆ ನಮ್ಮ ಸತತವಾಗಿ ಹೋರಾಟ ಸರ್ಕಾರಿ ಅಧಿಕಾರಿಗಳ ಒಂದು ಅಧಿಕಾರಿ ಮುಂದೆ ಇವತ್ತಿರ್ತದೆ. ಈಗೋಸ್ಕರ ಇವತ್ತೇನೆ ಲಾಸ್ಟ್ ಅಲ್ಲ, ನಾಳೆ ಮಾರ್ಚ್ ಈ ತಿಂಗಳಲ್ಲಿ ನೀವು ಅಕ್ಕಿ ಹಂಚಿದ ಹೋದ ಪಕ್ಷದಲ್ಲಿ ಜಿಲ್ಲಾಡಳಿತ ಮುಂದೆ ಉಪವಾಸ ಸತ್ಯಾಗ್ರಹ ಕೂಡಿಕಾಸಿ ನಾವು ಧರಣಿ ಸತ್ಯಾಗ್ರಹ ಉಗ್ರವಾಗಿ ಮಾಡ್ಬೇಕಂತ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ